ಶಾಸಕ ಯತ್ನಾಳ್ಗೆ ಮೇಲಿಂದ ಮೇಲೆ ಬೆದರಿಕೆ ಬರುವುದಕ್ಕೆ ಶುರುವಾಗಿದೆ. ನಿನ್ನೆಯಷ್ಟೇ ಆಡಿಯೋ ಬಾಂಬ್ ಒಂದು ಸ್ಫೋಟವಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಬ್ಬ ವಿಡಿಯೋ ಬಾಂಬ್ ಅನ್ನು ಹಾಕಿದ್ದಾನೆ. 15 तारीख को बीजापुर बंद और रही बात यत्नाल का फाइनल डे या सर तन से जुदा होना। एमएलए बसनगौड़ा पाटिल यत्नाल प्यारे नबी की शान में गुस्ताखी की है। गुस्ताखी नबी की एक ही सजा, सर तन से जुदा। ಯತ್ನಾಳ್ಗೆ ಸ್ಕೆಚ್, ಮೇಲಿಂದ ಮೇಲೆ ವಾರ್ನಿಂಗ್. ನಿನ್ನೆ ಆಡಿಯೋ, ಇವತ್ತು ವಿಡಿಯೋ ಬಾಂಬ್. ಅದ್ಯಾಕೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಟೈಮೇ ಸರಿಯಿಲ್ಲ ಅನಿಸ್ತಿದೆ. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆ ಆಗ್ತಿದ್ದಂತೆ ಒಬ್ಬಂಟಿಯಾಗಿದ್ದಾರೆ. ಜೊತೆಗಿದ್ದವರು ಅಂತರ ಕಾಯ್ದುಕೊಳ್ತಿದ್ದಾರೆ. ಪಕ್ಷವೇ ತಾಯಿ ಅಂತಿದ್ದ ಯತ್ನಾಳ್ರನ್ನ ಪಕ್ಷವೇ ಕಿಕ್ಔಟ್ ಮಾಡಿದೆ. ಇದರ ಬೆನ್ನಲ್ಲೇ ಈಗ ಮೇಲಿಂದ ಮೇಲೆ ಬೆದರಿಕೆ ಆಡಿಯೋ ವಿಡಿಯೋಗಳು ಹೊರಬೀಳ್ತಿವೆ. ನಿನ್ನೆಯಷ್ಟೇ ಯತ್ನಾಳ್ರನ್ನ ಮುಗಿಸ್ಬೇಕು ಅನ್ನೋ ಆಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಎಚ್ಚರಿಕೆಯ ವಿಡಿಯೋ ವೈರಲ್ ಮಾಡಿದ್ದಾನೆ. ಕಳೆದ ವಾರ ಹುಬ್ಬಳ್ಳಿಯ ಬಾಣಿ ಓಣಿಯಲ್ಲಿ ನಡೆದಿದ್ದ ರಾಮನವಮಿ ಉತ್ಸವದಲ್ಲಿ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು. ಈ ವೇಳೆ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಇದು ಮುಸ್ಲಿಮರನ್ನ ಕೆರಳುವಂತೆ ಮಾಡಿದೆ. ನಮ್ಮ ಧರ್ಮ ಗುರುವಿಗೆ ಅವಮಾನ ಮಾಡಿದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಇದೇ ಆಕ್ರೋಶದಲ್ಲಿ ನಿನ್ನೆ ಆಡಿಯೋವೊಂದನ್ನ ವೈರಲ್ ಮಾಡಿದ್ರು. ಏಪ್ರಿಲ್ 15ಕ್ಕೆ ಯತ್ನಾಳ್ ಲಾಸ್ಟ್ ಡೇ, ಒಂದು ಬಂಧಿಸಬೇಕು, ಇಲ್ಲ ದೇಹದಿಂದ ರುಂಡ ಬೇರೆಯಾಗಬೇಕು ಅಂತ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಕೂಡ ಬಿಜಾಪುರ ಫೌಂಡೇಶನ್ ಹೆಸರಿನಲ್ಲಿ ಸೋಹೇಲ್ ಅನ್ನೋ ಯುವಕ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾನೆ. जो बीजापुर का एमएलए बसनगौड़ा पाटिल यत्नाल, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। इस नापाक सुअर को जल्द से जल्द अरेस्ट किया जाए। गुस्ताखी नबी की एक ही सजा, सर तन से जुदा. ಯತ್ನಾಳ್ ವಿರುದ್ಧದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ರು. ಇಂಥ ವಿಡಿಯೋಗಳನ್ನ ನಾವು ಬೆಂಬಲಿಸಲ್ಲ. ಸಭೆ ಆಗಿದ್ದು ನಿಜ, ಆದ್ರೆ ಯಾವ ಹೋರಾಟದ ಬಗ್ಗೆ ನಿರ್ಧರಿಸಿಲ್ಲ. ಸುಳ್ಳು ವಿಡಿಯೋ ಮಾಡಿದವರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ರು ಬಿಜೆಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಒಟ್ನಲ್ಲಿ ಮೇಲಿಂದ ಮೇಲೆ ಯತ್ನಾಳ್ಗೆ ಕಂಟಕ ಕಾಡ್ತಿದ್ದು ರೆಬಲ್ ನಾಯಕ ಅನ್ನೋ ಬಿರುದೇ ಸಂಕಷ್ಟಕ್ಕೂ ದೂಡಿದಂತೆ ಕಾಣಿಸ್ತಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಿ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಜರಾಯಿ ಇಲಾಖೆಗೆ ಸೇರಿದ ಜಾಗಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನುಮತಿ ಕೊಟ್ಟು ಪೇಚಿಗೆ ಸಿಲುಕಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂದ್ರೆ ಕರ್ನಾಟಕದ ಊಟಿ ಅಂತಾನೆ ಫೇಮಸ್. ಹಚ್ಚ ಹಸುರಿನ ಮಧ್ಯೆ ತಂಗಾಳಿಯಂತೆ ಸುಳಿದು ಬರೋ ಮಂಜಿಗೆ ಮಂತ್ರ ಮುಗ್ಧರಾಗದ ಪ್ರವಾಸಿಗರೇ ಇಲ್ಲ. ಅದರಲ್ಲೂ ಹುಲಿಗಳ ಆವಾಸ ಸ್ಥಾನ ಆಗಿರೋದ್ರಿಂದ ಹೆಜ್ಜೆ ಹೆಜ್ಜೆಗೂ ಕಟ್ಟುನಿಟ್ಟು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ. ಆದರೆ 4-5 ದಿನದ ಹಿಂದೆ ಮಲಯಾಳಂ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದು ದೊಡ್ಡ ಸುದ್ದಿಯಾಗಿತ್ತು. ಕೊನೆಗೆ ಅನುಮತಿ ಪಡೆದೇ ಚಿತ್ರೀಕರಣ ಮಾಡಿದ್ರು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿದ್ರು. ಆದರೆ ಅಂದು ಪರ್ಮಿಷನ್ ಕೊಟ್ಟಿದ್ದ ಅರಣ್ಯ ಅಧಿಕಾರಿಗಳಿಗೆ ಈಗ ಹೊಸ ತಲೆಬಿಸಿ ಶುರುವಾಗಿದೆ. ಕಳೆದ 1 ವಾರದಿಂದ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಮೂವಿ ಶೂಟಿಂಗ್ ನಡೀತಿತ್ತು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳೀಯ ರೈತರು ದಂಗೆ ಎದ್ದಿದ್ರು. ವಿವಾದ ದೊಡ್ಡದಾಗ್ತಿದ್ದಂತೆ ಅರಣ್ಯದ ಅಧಿಕಾರಿಗಳು ರಾತ್ರೋರಾತ್ರಿ ಅನುಮತಿ ಪತ್ರ ಸೃಷ್ಟಿಸಿದ್ರು. ಆದ್ರೆ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ. ಹೀಗಾಗಿ ಅನುಮತಿ ಪತ್ರ ನೀಡೋದಕ್ಕೂ ಮೊದಲು ಮುಜರಾಯಿ ಇಲಾಖೆ ಅನುಮತಿ ಜೊತೆಗೆ ಎನ್ಒಸಿ ಪಡೆಯಬೇಕು. ಇಲ್ಲ ಮುಖ್ಯ ವನ್ಯಜೀವಿ ಪರಿಪಾಲಕರು ಪರ್ಮಿಷನ್ ಕೊಡಬೇಕು. ಆದ್ರಿಲ್ಲಿ ಯಾರ ಅನುಮತಿಯೂ ಪಡೆದಿಲ್ಲ. ಅರಣ್ಯ ಇಲಾಖೆಯ ಅಧೀನ ಕಾರ್ಯದರ್ಶಿಯೇ ಅನುಮತಿ ನೀಡಿದ್ರು. ಇದೇ ಈಗ 10 ಅನುಮಾನಕ್ಕೆ ಕಾರಣವಾಗಿರೋದು. ಅದು ಮುಜರಾಯಿ ಇಲಾಖೆಗೆ ಸೇರಿದಂಥದ್ದು. ಮುಜರಾಯಿ ಇಲಾಖೆಗೆ ಇವ್ರು ಯಾಕೆ ಪರ್ಮಿಷನ್ ಕೊಟ್ಟರು ಅಂತಂತ ನಾವು DC ಅವ್ರನ್ನ ಕೇಳಿದ್ವಿ. ಅದಕ್ಕೆ ಇದು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಇದನ್ನೀಗ ನೋಟಿಸ್ ಇಶ್ಯೂ ಮಾಡಿ 1 ವಾರದೊಳಗಡೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತಂತ ಒಪ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ಸ್ಥಳೀಯರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಅನುಮತಿ ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ವರದಿ ನೀಡುವಂತೆ ಗುಂಡ್ಲುಪೇಟೆ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ. ನಾನು ತಹಸೀಲ್ದಾರ್ಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ. ಏನೇನಾಯಿತು, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ವೆದರ್ ತಹಸೀಲ್ದಾರ್ ಅವರಿಗೆ ಮೊದಲೇ ಇನ್ಫಾರ್ಮೇಷನ್ ಬಂದಿದೆಯಾ, ಈವನ್ DC ಗೆ ಹೇಳಿದ್ರು ಕೂಡ ಅಟ್ಲೀಸ್ಟ್ ತಹಸೀಲ್ದಾರ್ಗೆ ಜನರಲಿ ಗಮನಕ್ಕೆ ತಂದೆ ಮಾಡಬೇಕಾಗುತ್ತೆ.
ಸೊ ತಹಸೀಲ್ದಾರ್ ಅವರು ಇಲ್ಲ ಅವರು ಪ್ರತಿಭಟನೆ ಮಾಡ್ತಿದ್ದರಿಂದ ಅವರು ಕೂಡ ಶೂಟಿಂಗ್ನವರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮಲಯಾಳಂ ಸಿನಿಮಾದ ಶೂಟಿಂಗಿಗೆ ದೊಡ್ಡವರ ಒತ್ತಡ ಇದ್ದಂತೆ ಕಾಣ್ತಿದೆ. ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಅನುಮತಿ ಕೊಟ್ಟ ಅರಣ್ಯಾಧಿಕಾರಿಗಳಿಗೂ ನಡುಕ ಶುರುವಾಗಿರುವುದು ಸುಳ್ಳಲ್ಲ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.